ನಮಸ್ಕಾರ, ಬಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಹೆಚ್ಚಿದ ಒತ್ತಡ. ಹಾಸನ ನಗರ ಹಾಗೂ ಜಿಲ್ಲೆಯ ವಿವಿಧೆಡೆ ಬೃಹತ್ ಪ್ರತಿಭಟನೆ. ಹೊಳೆನರಸೀಪುರದಲ್ಲಿ ಪ್ರತಿಕೃತಿ ದಹನ. ಪೆನ್ಡ್ರೈವ್ ಪ್ರಕರಣದಲ್ಲಿ ನನ್ನನ್ನ ದೇವೇಗೌಡರನ್ನ ಎಳೆದು ತರಬೇಡಿ. ರೇವಣ್ಣ ಕುಟುಂಬನೇ ಬೇರೆ, ನನ್ನ ಕುಟುಂಬನೇ ಬೇರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಸ್ಪಷ್ಟನೆ. ರೇವಣ್ಣ ಅವರ ಕುಟುಂಬದವರು ತುಂಬಾ ಒಳ್ಳೆಯವರು. ನಾವು ಸಾಕಷ್ಟು ಅವರ ಮನೆಗೆ ಹೋಗಿ ಬಂದಿದ್ದೇವೆ. ನಮ್ಮೊಟ್ಟಿಗೆ ಎಂದೂ ಕೆಟ್ಟದಾಗಿ ನಡೆದುಕೊಂಡಿಲ್ಲ. ಅವರ ವಿರುದ್ಧ ದುರುದ್ದೇಶದಿಂದ ದೂರು ದಾಖಲಾಗಿದೆ ಎಂದ ಸಂತ್ರಸ್ತೆ ಸಂಬಂಧಿಕರು. ಪೆನ್ಡ್ರೈವ್ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಸಂಸದ ಪ್ರಜ್ವಲ್ ಮತ್ತು ಅವರ ತಂದೆ ಎಚ್.ಡಿ. ರೇವಣ್ಣ ಅವರನ್ನ ಕೂಡಲೇ ಬಂಧಿಸಿ ಸೂಕ್ತ ತನಿಖೆ ನಡೆಸಿ ಶಿಕ್ಷೆಗೊಳಪಡಿಸಬೇಕೆಂದು ಆಗ್ರಹಿಸಿ ತವರು ಜಿಲ್ಲೆ ಹಾಸನದಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ. ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟ ಒಂದು ಕಡೆ ಪ್ರತಿಭಟನೆ ನಡೆಸಿದರೆ, ಮತ್ತೊಂದು ಕಡೆ ಹೊಳೆನರಸೀಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಜ್ವಲ್ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದರು. ದಲಿತ, ರೈತ, ಕಾರ್ಮಿಕ, ಮಹಿಳೆ, ವಿದ್ಯಾರ್ಥಿ, ಯುವಜನ, ಅಲ್ಪಸಂಖ್ಯಾತ ಸಂಘಟನೆಗಳು ಮತ್ತು ಸಮಾನ ಮನಸ್ಕರ ಐಕ್ಯ ವೇದಿಕೆಯನ್ನ ಬೃಹತ್ ಪ್ರತಿಭಟನೆ ನಡೆಸಿ ಪೆನ್ಡ್ರೈವ್ನಲ್ಲಿರುವ ದೃಶ್ಯಗಳು ಸಂತ್ರಸ್ತ ಮಹಿಳೆಯರ ಕುಟುಂಬಗಳನ್ನು ಸಂಕಷ್ಟಕ್ಕೆ ದೂಡಿದೆ. ಪ್ರಕರಣದ ಪ್ರಮುಖ ಆರೋಪಿ ಎಂದು ಹೇಳಲಾಗುತ್ತಿರುವ ಪ್ರಜ್ವಲ್ ಮತ್ತು ಅವರ ತಂದೆ ರೇವಣ್ಣ ವಿರುದ್ಧ ಹೊಳೆನರಸೀಪುರದಲ್ಲಿ ಪ್ರಕರಣ ದಾಖಲಾಗಿದ್ದು, ಇಬ್ಬರನ್ನು ಕೂಡಲೇ ಬಂಧಿಸಿ ವಿಚಾರಣೆ ನಡೆಸಬೇಕು ಎಂದು ಆಗ್ರಹಿಸಿದರಲ್ಲದೆ ತನಿಖೆಗೆ ಎಸ್ಐಟಿ ರಚನೆ ಮಾಡಿರುವುದು ಸ್ವಾಗತಾರ್ಹ. ಅಂತೆಯೇ ಯಾವುದೇ ಒತ್ತಡಗಳಿಗೆ ಮಣಿಯದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ರಕ್ಷಣೆ ಮತ್ತು ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ಹಾಸನದ ಪೆನ್ಡ್ರೈವ್ ಪ್ರಕರಣಕ್ಕೆ ಸೂಕ್ತವಾದಂತಹ ತನಿಖೆ ಆಗಬೇಕು. ಮಹಿಳೆಯರ ಘನತೆಯ ಬದುಕು ಮೂರಾಬಟ್ಟೆ ಆಗದೇ ಇರುವ ತರವಾದ ಕಾಪಾಡುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಇಂತಹ ಒಂದು ಆರೋಪಗಳನ್ನು ಹೊತ್ತಂತಹ ಆರೋಪಿಯಾಗಿರುವ ಪ್ರಜ್ವಲ್ ರೇವಣ್ಣ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಸುದ್ದಿಗಳನ್ನು ಕೇಳ್ತಾ ಇದ್ದೀವಿ. ಸರ್ಕಾರ ಇಮಿಡಿಯೇಟ್ ಆಗಿ ಅವರು ವಾಪಸ್ ಬರುವಂತಹ ಕ್ರಮವನ್ನು ಕೈಗೊಳ್ಳಬೇಕು. ಎಸ್ಐಟಿ ನೇಮಕ ಮಾಡಿದ್ದಾರೆ. ಎಸ್ಐಟಿ ನ್ಯಾಯಾಂಗದ ಸುಪರ್ದಿಯಲ್ಲಿ ಆಗಿದ್ರೆ ಒಳ್ಳೇದಿತ್ತು ಅಂತ ನಮ್ಗೆ ಅಭಿಪ್ರಾಯ ಇತ್ತು. ಆದರೆ ಎಸ್ಐಟಿ ತನ್ನ ಕೆಲಸವನ್ನು ಶುರು ಮಾಡಿದೆ. ನಾವು ಎಸ್ಐಟಿ ನ್ಯಾಯವನ್ನು ನಿರೀಕ್ಷೆ ಮಾಡ್ತೀವಿ. ಎಸ್ಐಟಿ ಸರಿಯಾದ ತನಿಖೆಯನ್ನ ಮಾಡಿ ಸತ್ಯವನ್ನ ಬಯಲಿಗೆ ಹೇಳಬೇಕು. ಕೆಲವು ಹೆಣ್ಣುಮಕ್ಕಳು ಬಂದು ದೂರನ್ನ ದಾಖಲೆ ಮಾಡಿದ್ದಾರೆ. ಆ ದೂರು ದಾಖಲೆ ಮಾಡಿದಂತಹ ಹೆಣ್ಣುಮಕ್ಕಳಿಗೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಮತ್ತು ಇತರ ಸಂತ್ರಸ್ತರ ಬದುಕಿನ ಘನತೆಯ ಪ್ರಶ್ನೆಯನ್ನ ಕಾಪಾಡುವ ಜವಾಬ್ದಾರಿ ಸಮಾಜದ ಮೇಲೆ, ಅವರ ಕುಟುಂಬದ ಮೇಲೆ ಮತ್ತು ಸರ್ಕಾರದ ಮೇಲೆ ಇದೆ. ಪ್ರಭಾವಿ ಕುಟುಂಬದ ಪ್ರಜ್ವಲ್ ಮಹಿಳೆಯರನ್ನ ತನ್ನ ಕಾಮದಾಹಕ್ಕೆ ನಿರಂತರವಾಗಿ ಬಳಸಿಕೊಂಡಿದ್ದಾನೆ. ಅಲ್ಲದೆ ಆ ದೃಶ್ಯಗಳನ್ನ ತನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಮಹಿಳೆಯರನ್ನ ಈ ಕೃತ್ಯಕ್ಕೆ ಬಳಸಿಕೊಳ್ಳಲು ತನಗಿರುವ ರಾಜಕೀಯ ಅಧಿಕಾರ ಬಳಸಿಕೊಂಡಿದ್ದಾನೆ. ತನ್ನ ಮನೆಯ ಕೆಲಸದ ಹೆಂಗಸಿನ ಮೇಲೂ ಬಲಾತ್ಕಾರವಾಗಿ ಅತ್ಯಾಚಾರ ನಡೆಸಿ ಆ ದೃಶ್ಯಗಳನ್ನು ತನ್ನ ಮೊಬೈಲ್ನಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಇಂತಹ ವಿಕೃತ ಮತ್ತು ವಿಕ್ಷಿಪ ಮನಸ್ಸಿನ ವ್ಯಕ್ತಿ ಜನಪ್ರತಿನಿಧಿಯಾಗಿರುವುದಿರಲಿ, ನಾಗರಿಕ ಸಮಾಜದಲ್ಲಿ ಮುಕ್ತವಾಗಿ ಓಡಾಡಿಕೊಂಡಿರುವುದು ಬಹಳ ಅಪಾಯಕಾರಿ ಮತ್ತು ಆತಂಕಕಾರಿ ಸಂಗತಿ. ಹಾಗಾಗಿ ಕಾನೂನು ಪ್ರಕಾರ ಈತನನ್ನ ಕಠಿಣ ದಂಡನೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಮೂಲ ಆರೋಪಿ ಅಂತ ಹೇಳ್ತಾ ಇದ್ದೀವಿ. ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆಗಬೇಕು. ಅವರು ಎಲ್ಲೇ ಇರಲಿ ಅವರನ್ನು ಬಂಧಿಸಬೇಕು ಅನ್ನೋದು ಮೊದಲ ನಮ್ಮ ಬೇಡಿಕೆ. ಅಷ್ಟೇ ಅಲ್ಲ, ಈ ವಿಷಯ ಗೊತ್ತಾದ ತಕ್ಷಣ ಕರ್ನಾಟಕದ ಬೇರೆ ಬೇರೆ ಭಾಗಗಳ ಮಹಿಳಾ ಸಂಘಟನೆಯ ಮುಖಂಡರು ಮತ್ತು ಪ್ರಗತಿಪರ ಸಂಘಟನೆಯ ಎಲ್ಲರೂ ಒಟ್ಟು ಸೇರಿ ನಾವು ಹಲವು ಸಭೆಗಳನ್ನು ಮಾಡಿ ಯಾವ ರೀತಿಯಲ್ಲಿ ನಾವು ಮುಂದೆ ತಗೊಂಡು ಹೋಗೋಣ ಈ ಪ್ರತಿಭಟನೆಯನ್ನ ಅಂತ ಹೇಳಿ ಯೋಚನೆ ಮಾಡಿದ್ವಿ. ಮತ್ತು ಇದು ಒಂದು ಊರಿನ, ಒಂದು ಪ್ರದೇಶದ ಅಥವಾ ಒಂದು ಪ್ರಕರಣ ಅಂತ ನಾವು ಭಾವಿಸಬೇಕಾಗಿಲ್ಲ. ಇದು ಇಡೀ ಕರ್ನಾಟಕದ ದೇಶದ ಮರ್ಯಾದೆಯನ್ನು ತೆಗೆದಂತಹ ಒಂದು ಪ್ರಕರಣ, ಅತ್ಯಂತ ಹೀನಾಯವಾದಂತಹ ಪ್ರಕರಣ ಅನ್ನುವ ಕಾರಣಕ್ಕಾಗಿ ಇದಕ್ಕೆ ನಾವೆಲ್ಲರೂ ಬೆಂಬಲವನ್ನು ಸೂಚಿಸುವುದಕ್ಕಾಗಿ ಪ್ರತಿಭಟನೆಯಲ್ಲಿ ದೇವಿ, ಗೌರಮ್ಮ, ಕೆಎಸ್ ವಿಮಲಾ, ಶೋಭಾ, ಅಖಿಲ, ವಿದ್ಯಾಸಂದ್ರ, ಸವಿತಾ, ಸುಶೀಲಾ, ಭೂಮಿಗೌಡ, ಸುಶೀಲಾ, ಸಾಹಿತಿ ರೂಪಾ ಹಾಸನ್, ಮಮತಾ ಶಿವು, ಸೌಮ್ಯ, ಧರ್ಮೇಶ್, ಅರವಿಂದ್, ದನ್ಸ ಸಂದೇಶ್, ವಿಜಯ್ ಕುಮಾರ್, ಮುಬಾಶಿರ್ ಅಹಮದ್, ಸಿಎಟಿಯುನ ಪುಷ್ಪ, ಸಾಹಿತಿ ಸುವರ್ಣ, ಕಲಾವಿದ ಕೆಟಿ ಶಿವಪ್ರಸಾದ್, ಎಚ್ಆರ್ ನವೀನ್ ಕುಮಾರ್, ಮಲ್ಲಪ್ಪ, ಕೃಷ್ಣದಾಸ್, ಎಂಸಿ ಡೋಂಗ್ರೆ ಮೊದಲಾದವರಿದ್ದರು. ಪೆನ್ಡ್ರೈವ್ ಪ್ರಕರಣದಲ್ಲಿ ನನ್ನನ್ನ ದೇವೇಗೌಡರನ್ನ ಎಳೆದು ತರಬೇಡಿ. ರೇವಣ್ಣ ಕುಟುಂಬನೇ ಬೇರೆ, ನನ್ನ ಕುಟುಂಬನೇ ಬೇರೆ ಎಂದು ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ.
ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ರೇವಣ್ಣ ಕುಟುಂಬದಿಂದ ಅಂತರ ಕಾಯ್ದುಕೊಳ್ಳಲು ಪ್ರಯತ್ನಿಸಿದ್ದಾರೆ. ಈ ಪ್ರಕರಣದಲ್ಲಿ ಎಚ್.ಡಿ. ದೇವೇಗೌಡರ ಹೆಸರು ಏಕೆ ತರುತ್ತೀರಿ, ನನ್ನ ಹೆಸರನ್ನ ಏಕೆ ಎಳೆದು ತರುತ್ತೀರಿ ಎಂದ ಅವರು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು, ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಎಂದು ನಿನ್ನೆಯೇ ಹೇಳಿದ್ದೆ ಎಂದು ಪುನರುಚ್ಚರಿಸಿದ ಅವರು, ಕಾಂಗ್ರೆಸ್ ಮಹಾನುಭಾವರು ಕಳಂಕವಿಲ್ಲದೆ ಬಂದವರ, ಇಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಹೆಸರು ಯಾಕೆ ತರುತ್ತೀರಿ, ತಪ್ಪು ಯಾರು ಮಾಡಿದ್ದಾರೋ ಅವರು ಶಿಕ್ಷೆ ಅನುಭವಿಸಬೇಕು ಎಂದು ನಾನೇ ಸ್ಪಷ್ಟಪಡಿಸಿದ್ದೇನಲ್ಲ. ನಮ್ಮ ಕುಟುಂಬವೇ ಬೇರೆ, ಎಚ್.ಡಿ. ರೇವಣ್ಣ ಅವರ ಕುಟುಂಬವೇ ಬೇರೆ. ಹಾಸನದಲ್ಲಿ ಅವರು 4 ಜನ ಪ್ರತ್ಯೇಕವಾಗಿ ವಾಸವಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ನಾಯಕರಿಗೆ ಹೇಳುತ್ತಿದ್ದೇನೆ, ಇಲ್ಲಿ ಕುಟುಂಬದ ಹೆಸರು ತರಬೇಡಿ. ಇದು ವ್ಯಕ್ತಿಯ ಪ್ರಶ್ನೆಯೇ ಹೊರತು ಕುಟುಂಬದ ಪ್ರಶ್ನೆಯಲ್ಲ. ವ್ಯಕ್ತಿಯ ಬಗ್ಗೆ ಚರ್ಚೆ ಮಾಡಿಕೊಳ್ಳಿ. ವ್ಯಕ್ತಿಗತವಾಗಿ ಒಬ್ಬೊಬ್ಬರದ್ದು ಒಂದೊಂದು ವರ್ತನೆ ಇರುತ್ತದೆ. ಏನೇ ಮಾಡಿದರೂ ಅದು ವೈಯಕ್ತಿಕ. ಅವರು ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಮಾಡ್ತಾರೆ ಅಂತ ನೋಡ್ಕೊಂಡೇ ಇರೋದಕ್ಕಾಗುತ್ತಾ? ಪ್ರಜ್ವಲ್ ವಿಚಾರದಲ್ಲಿ ಮಹಿಳೆಯರೊಂದಿಗೆ ತಪ್ಪು ಆಗಿದೆ, ಆಗಬಾರದಿತ್ತು. ಸಮಾಜದಲ್ಲಿ ಇಂತಹದ್ದು ಮತ್ತೆ ನಡೆಯಬಾರದು ಎಂಬುದು ನನ್ನ ಅಭಿಪ್ರಾಯ. ದೇವೇಗೌಡರು ಮುಖ್ಯಮಂತ್ರಿ ಪ್ರಧಾನಿಯಾಗಿದ್ದಾಗ, ನಾನು ಮುಖ್ಯಮಂತ್ರಿ ಆಗಿದ್ದಾಗಲೂ ಲಕ್ಷಾಂತರ ಮಹಿಳೆಯರು ಕಷ್ಟ ಸುಖ ಹೇಳಿಕೊಂಡು ನಮ್ಮ ಬಳಿಗೆ ಬಂದಿದ್ದಾರೆ. ಅವರ ಜೊತೆ ಗೌರವಯುತವಾಗಿ ನಡೆದುಕೊಂಡಿದ್ದೇವೆ. ಅವರಿಗೆ ನೆರವು ಕೊಟ್ಟು ಸಂಕಷ್ಟದಿಂದ ಪಾರು ಮಾಡಿದ್ದೇವೆ. ಯಾರು ತಪ್ಪು ಮಾಡಿದರೂ ಈ ನೆಲದ ಕಾನೂನಿಗೆ ತಲೆಬಾಗಲೇಬೇಕು, ಶಿಕ್ಷೆ ಅನುಭವಿಸಲೇಬೇಕು. ಹೀಗಾಗಿ ಮುಂದಿನ ವಿಷಯಗಳು ನನಗೆ ಸಂಬಂಧವಿಲ್ಲ. ಎಸ್ಐಟಿ ತನಿಖೆ ವಿಚಾರದಲ್ಲಿ ಯಾರ ಮೇಲೂ ಪ್ರಭಾವ ಬೀರುವ ಪ್ರಶ್ನೆ ಇಲ್ಲ. ಇಲ್ಲಿ ಯಾರನ್ನ ವಹಿಸಿಕೊಳ್ಳುವುದಿಲ್ಲ. ಆದರೆ ಪಾರದರ್ಶಕವಾಗಿ ತನಿಖೆ ನಡೆಯಲಿ ಎಂದು ಇದೇ ವೇಳೆ ತಿಳಿಸಿದರು. ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಆರೋಪಕ್ಕೊಳಗಾಗಿರುವ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಶಾಸಕ ಎಚ್.ಡಿ. ರೇವಣ್ಣನವರ ವಿರುದ್ಧ ಸರ್ಕಾರ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹೊಳೆನರಸೀಪುರದಲ್ಲೂ ಪ್ರತಿಭಟನೆ ನಡೆಯಿತು. ಬಾಗೂರು ಮಂಜೇಗೌಡ ಅವರ ನೇತೃತ್ವದಲ್ಲಿ ಜಯಚಾಮರಾಜೇಂದ್ರ ವೃತ್ತದಲ್ಲಿನ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರುತಿ ಎಂಗೆ ಅವರ ಮುಂದಾಳತ್ವದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣನವರ ವಿರುದ್ಧ ಹಲವು ಭಿತ್ತಿ ಚಿತ್ರಗಳನ್ನು ಪ್ರದರ್ಶನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಅವರನ್ನ ತಕ್ಷಣವೇ ಬಂಧಿಸಿ ಕಾನೂನು ಕ್ರಮವನ್ನು ತೆಗೆದುಕೊಂಡು ಶೋಷಿತ ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಘೋಷಣೆ ಕೂಗುವುದರೊಂದಿಗೆ ಆಗ್ರಹಿಸಿದರು. ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮಣ್ಣಿನ ಮಗ ಪ್ರಧಾನಮಂತ್ರಿಗಳಾದಂತ ದೇವೇಗೌಡರ ಮನೆಯಲ್ಲೇ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಬಹಳ ಬೇಜಾರಾಗುತ್ತೆ. ನಾವು ಮಣ್ಣಿನ ಮಗ, ನಾವು ಹೆಣ್ಣು ಮಕ್ಕಳ ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ರೇವಣ್ಣ ಅವರಾಗಿರ್ಬೋದು ಮಾತಾಡ್ಕೊಂಡು ತಿರುಗಿದ್ರೆ ಬರಲ್ಲ. ಮೊದಲು ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅಂತ ಕೇಳ್ಬೋದು. ಇದೇ ಕೆಲಸ ಪ್ರಧಾನಮಂತ್ರಿ ಅವರ ಮೊಮ್ಮಗ ಮಾಡಿದ್ಕೆ ಮುಚ್ಚಾಕೊಂಡು ಸುಮ್ಮನಿದಿರಲ್ಲ. ಇದೇ ಕೆಲಸ ಸಾಮಾನ್ಯವಾದಂಥ ಒಂದು ವ್ಯಕ್ತಿ ಮಾಡಿದ್ರೆ ಬಿಡ್ತಿರ್ಲಿಲ್ಲ ಅಲ್ವಾ? ಪ್ರಧಾನಮಂತ್ರಿಗಳ ಮನೆಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ ಅಂದ್ರೆ ಎಲ್ಲಿದೆ ನ್ಯಾಯ? ಹೆಣ್ಮಕ್ಳಿಗೆ ಬೆಲೆ ಇಲ್ವಾ? ನೀವೆಲ್ಲ ನೋಡಿದಿರಾ ಆ ವಿಡಿಯೋಗಳಲ್ಲಿ ಅವನ ಯೋಗ್ಯತೆಗೆ ಅವನ ಮಗ ಒಂದು ಕಡೆಯಿಂದ ತೋರಿಸ್ತಲ್ಲ. ಅಷ್ಟು ಹೆಣ್ಣು ಮಕ್ಕಳ ಮರ್ಯಾದೆಯನ್ನು ತಂದು ಬೀದಿನಲ್ಲಿ ಬಿಟ್ಟಿದಾನಲ್ಲ, ಅವನು ಒಬ್ಬ ಮನುಷ್ಯನ? ಅವ್ರಿಗೊಬ್ಬ ತಾಯಿ ಇಲ್ವಾ, ಅಜ್ಜಿ ಇಲ್ವಾ, ಚಿಕ್ಕಮ್ಮ ದೊಡ್ಡಮ್ಮ ಬೆಳೆದಿಲ್ವಾ? ಅವನು ಈ ಕೆಲಸನ ಸಾಮಾನ್ಯ ಮಾಡಿದ್ರೆ ಏನ್ ಮಾಡ್ತಿದ್ರು ಇಷ್ಟೊತ್ತಿಗೆ? ಆ ಭವಾನಿ ರೇವಣ್ಣ ಅವರು ಬರೀ ಬಂದು 1.5 ಕೋಟಿ ಗಾಡಿಗೆ ಬಂದು ಡಿಕ್ಕಿ ಹೊತ್ತ ತಕ್ಷಣ ಸಾಯ್ಬೇಕಿತ್ತು, ಅಂತ ಮಗ ಇಂಥ ಮಗ ಅಂತ ಬೈತಾರೆ. ಮನೇಲಿ ಇಂಥ ನೀಚ ಮಗನಿಗೆ ತಾಯಿ ನೀನು ಜನ್ಮ ಕೊಟ್ಟಿದ್ದಿಲ್ಲ, ನೀನ್ ಎಂತ ತಾಯಿನೇ? ಬಾರೆ ರೋಡಿಗೆ ಇವಾಗ ನ್ಯಾಯ ಕೊಡ್ಸೆ. ನೀನು ಬರೀ 1.5 ಕೋಟಿ ನಾವಿಗಿರೋ ಬೆಲೆ, ಇಲ್ಲಿರೋ ಹೆಣ್ಮಕ್ಳ ಬೆಲೆ ಇಲ್ಲ. ಹೆಣ್ಮಕ್ಳು ಏನು ಅಷ್ಟು ನಿಮ್ಗೆ ನೀಚರಾಗಿ ಕಾಣಿಸ್ತಿದಾರ? ನಿಮ್ಗೆ ಹೆಣ್ಮಕ್ಳು ಭೋಗದಸ್ತುಗಳ, ಒಬ್ಳು ತಾಯಿನೂ ಹೌದು, ಒಬ್ಳು ತಂಗಿನೂ ಹೌದು, ಒಬ್ಳು ಮಡದಿನೂ ಹೌದು. ಹೆಣ್ಣು ಅಂದ್ರೆ ಭಾರತಾಂಬೆಗೆ ಹೋಲಿಸ್ತಾರೆ. ನಮ್ಮ ದೇಶ ಹಾಸನದ ಮರ್ಯಾದೆಯನ್ನು ಡೆಲ್ಲಿವರೆಗೂ ತಾನಾಗ ಹಾಳು ಮಾಡಿದ್ರಲ್ಲ, ನಿಮ್ಗೇನು? ಹಾಸನ ಲೋಕಸಭಾ ಕ್ಷೇತ್ರದ ಒಳಪಟ್ಟಂತೆ ಹಾಸನ ಜಿಲ್ಲೆಯಲ್ಲಿ ಸುಮಾರು 2876 ಮಹಿಳೆಯರ ಮಾನಹಾನಿ ಮಾಡಿದೆ ಅಂತೇಳಿ ನಮ್ಮ ಮಹಿಳಾ ಆಯೋಗ ಏನು ಒಂದು ವರದಿಯನ್ನು ಸಲ್ಲಿಸಿದೆಯೋ, ಇವತ್ತು ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಮಾನಹಾನಿ, ಲೈಂಗಿಕ ಕಿರುಕುಳ ಅಂತ ನೀಡಿದಂಥ ಒಬ್ಬ ಸಂಸದನನ್ನು ಬಂಧಿಸ್ತಲೇ ಇನ್ನೂ ಸಹ ಬಿಟ್ಟಿದ್ದಾರೆ. ಆದರೆ SITಗೆ ಸರ್ಕಾರ ವಹಿಸಿದ್ರು ಸಹ ಅವರು ಈ ಊರನ್ನು ಬಿಟ್ಟು ದೇಶವನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಈಗ ನ್ಯಾಯ ಎಲ್ಲರಿಗೂ ಒಂದೇ. ಈ ನ್ಯಾಯದ ದೃಷ್ಟಿಯಿಂದ ಯಾರೇ ತಪ್ಪನ್ನು ಮಾಡಿರಲಿ, ಯಾರೇ ಈ ಕೃತ್ಯವನ್ನು ಎಸಗಿರಲಿ, ಕೂಡಲೇ ಅದನ್ನು ತನಿಖೆಯನ್ನು ಮಾಡಿ ಯಾರು ಇದರ ಬಗ್ಗೆ ತಪ್ಪನ್ನು ಮಾಡಿದರೆ ಅವ್ರಿಗೆ ಕೂಡಲೇ ಶಿಕ್ಷೆ ಆಗಬೇಕು. ಯಾಕೆಂದರೆ ಹಿಂದೆ ಮುರುಘರಾಜೇಂದ್ರ ಸ್ವಾಮಿಗಳಿಗೆ ಏನು ಶಿಕ್ಷೆ ಆಗಿತ್ತೋ ಆ ಶಿಕ್ಷೆ ಇವರಿಗೂ ಸಹ ನೀಡಬೇಕು. ಯಾಕೆಂದರೆ ಇವನ್ನ ಕೂಡಲೇ ಬಂಧಿಸಬೇಕು. ಸುಮಾರು ಹೆಣ್ಣು ಮಕ್ಕಳ ಮಾನಹಾನಿಯಾಗಿ
ಕಾಂಗ್ರೆಸ್ ಮುಖಂಡರಾದ ಪುರಸಭೆ ಸದಸ್ಯ ತರಕಾರಿ ಮಂಜುನಾಥ್, ಕೆಆರ್ ಸುದರ್ಶನ್ ಬಾಬು, ಜಾರ್ಜ್ ವಸಂತಕುಮಾರ್ ಇದ್ದರು. ನಂತರ ಮಹಿಳಾ ಘಟಕದ ವತಿಯಿಂದ ಅಧ್ಯಕ್ಷೆ ಶ್ರುತಿ ಎಂಎ, ಉಪಾಧ್ಯಕ್ಷೆ ಕಮಲಮ್ಮ, ಸದಸ್ಯರುಗಳಾದ ಮಮತಾ, ಕಾವ್ಯ, ಸಿಂಧು, ಪಾರ್ವತಿ, ಪ್ರೇಮ, ಶಾಂತ, ಮಂಜುಳಾ, ಕೆಂಪಕ್ಕ, ದಿವ್ಯಾ, ಪೃಥ್ವಿ, ಭಾಗ್ಯ, ಸೌಮ್ಯ, ತುಳಸಿ, ಚೈತ್ರ ಅವರು ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ರೇವಣ್ಣ ಮತ್ತು ಪ್ರಜ್ವಲ್ ವಿರುದ್ಧ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದೂರು ದಾಖಲು ಮಾಡಿರುವುದರ ಹಿಂದೆ ದುರುದ್ದೇಶ ಅಡಗಿದೆ ಎಂದು ದೂರುದಾರರ ಸಂಬಂಧಿಗಳು ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭವಾನಿ ರೇವಣ್ಣ ನಮಗೆ ಎಲ್ಲಾ ರೀತಿ ಸಹಾಯ ಮಾಡಿದ್ದಾರೆ. ದೂರು ನೀಡಿರುವಾಕೆ ಸಾಲ ಮಾಡಿಕೊಂಡಿದ್ದಾಗ ಭವಾನಿಯವರೇ ಅವರಿಗೆ ಸಹಾಯ ಮಾಡಿ ಕೆಲಸ ಕೊಡಿಸಿದ್ದರು. ನಾವು ಆಗಾಗ ಅವರ ಮನೆಗೆ ಹೋಗಿ ಬರುತ್ತೇವೆ. ಆದರೆ ರೇವಣ್ಣ ಅವರ ಕುಟುಂಬ ನಮ್ಮ ಮೇಲೆ ಯಾವುದೇ ದೌರ್ಜನ್ಯ ಮಾಡಿಲ್ಲ. ಚುನಾವಣೆ ವೇಳೆ ರೇವಣ್ಣ ಅವರ ಕುಟುಂಬಕ್ಕೆ ಕೆಟ್ಟ ಹೆಸರು ತರಲು ಈ ರೀತಿ ಮಾಡಿದ್ದಾರೆ. ದೂರು ದಾಖಲಿಸಿರುವುದರಲ್ಲಿ ಯಾವುದೇ ಸತ್ಯಾಂಶ ಇರುವುದಿಲ್ಲ ಎಂದರು. ಅವರು ನಮ್ಮ ಚಿಕ್ಕ ಮಾವು, ದೊಡ್ಡ ಮಾವು ಸೊಸೆ, ಅವರು ನಮ್ಮ ಬಾವು ಸೊಸೆ. ಅವರು ಎಲ್ಲ ನಮ್ಮ ಒತ್ತಿಗೆ ಮಗಳಿವರು. ಆಗ್ಲಿಂದ ನಮ್ಮನೆ ನಾವು ಯಾವತ್ತೂ ನಾವು ಚೆನ್ನಾಗಿ ಎಲ್ಲರೂ ನೋಡ್ಕೊತಾವ್ರೆ ಇವರು. ಅದರಿಂದ ಇವರು ಸಾಲ ಮಾಡ್ಕೊಬಿಟ್ಟು ಎಲ್ಲರ ಜೊತೆರು ಎಲ್ಲ ಸಾಲದವರೆಲ್ಲ ಹಿಂಸೆ ಕೊಡ್ತಿದ್ರು ಇವ್ರಿಗೆ. ಎಳ್ದಾಡೋದು, ಬೈಯೋದು, ಬಾಯಿ ಬಂದಂಗೆ ಅಂಥವ್ರು ಇಂಥವ್ರು ಅಂತ ಬೈಯೋದು, ಹೊಡಿಯಕ್ಕೆ ಬರೋದು, ಸೀರೆ ಇಟ್ಕೊಂಡು ಎಲ್ಲ ಮಾಡ್ತಿದ್ರು. ಅದಕ್ಕೆ ನಾವಿದ್ರೆ ಹಿಂಗೆಲ್ಲ ಆಯ್ತದೆ ಕಣ, ಹೊಸಿಯ ಕರ್ಕೊಂಡೋಗಿಸಿ ಇರಿಸ್ಕೊಂಡು ಹೊಸಿ ಅವ್ರು ನೋಡೋವ ಅಂತ ಹೇಳಿದ್ರು. ಯಾರಿಗೆ ಬಾಮನೆಮ್ಮರಿಗೆ ಹೇಳಿದ ಮೇಲೆ ಆಯಿತು ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಇರಿಸ್ಕೊಂಡ್ರು. ಅಲ್ಲೊಂದು ಇದ್ರಲ್ಲಿ 4 ವರ್ಷ ಅಲ್ಲಿದ್ದರು. ಇದ್ಮೇಲೆ ನೋಡ್ಕೊಂಡಿದ್ಮೇಲೆ ತಿರ್ಗವ ನಾನು ಇರೋಕ್ಕಿಲ್ಲ, ನಾನು ಹೋಯ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಏನೋ ಇದು ಮಾಡಿದರು. ಅದು ನಮ್ಗೆ ಕರೆಸಿದ್ರು, ಬನ್ನಿ ಹಿಂಗೆ ಅಂತವ್ರೆ, ನೀವು ನಮ್ಗೆ ಇದು ಮಾಡಿದ್ರಲ್ಲ, ಬಂದು ಬೇಡ ಕಣವ ಇರು ಅಂತ ಹೇಳ್ದೆ. ಅವರು ಇರಿ ಅಂದರು. ಅಂದಮೇಲೆ ಸರಿ ನಾನು ಇರೋಕ್ಕಿಲ್ಲ ಅಂತ ಎಷ್ಟೇ ಹೇಳ್ದೆ. ಇಲ್ಲ ನಾನು ಹೋಯ್ತೀನಿ ಅಂತ ಅಂದ್ಬಿಟ್ಟು ಹೋದರು. ಹೇಳ್ತೀನಿ, ಅದನ್ನೇ ಕ್ಲಾರಿಫಿಕೇಶನ್ ಮಾಡ್ತೀನಿ. ಅದಕ್ಕೆ ನಾನು ಹೇಳ್ತೀನಿ. ಇಲ್ಲ ಇಲ್ಲ, ಯಾರು ಒತ್ತಡನೂ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಸಂತ್ರಸ್ತೆಯ ಸಂಬಂಧಿಕರಾದ ಗೌರಮ್ಮ, ಜಯಂತಿ, ಶಿಲ್ಪಾ, ವೇದ, ಜ್ಯೋತಿ, ಮಂಜುನಾಥ್ ಹಾಗೂ ಗೋಪಾಲ್ ಇದ್ದರು. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಿಲುಕಿರುವ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಕೂಡಲೇ ಬಂಧಿಸಬೇಕು ಮತ್ತು ಅವರಿಗೆ ನೀಡಿರುವ ಸರ್ಕಾರದ ಭದ್ರತೆಯನ್ನ ಹಿಂಪಡೆಯಬೇಕು ಎಂದು ದಲಿತ ವಿಮೋಚನಾ ಮಾನವ ಹಕ್ಕುಗಳ ವೇದಿಕೆಯ ರಾಜ್ಯ ಘಟಕದ ಸಹ ಸಂಚಾಲಕ ಮರಿ ಜೋಸೆಫ್ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಕೂಡಲೇ ಸರ್ಕಾರ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ನಡೆಸಬೇಕು, ಸಂತ್ರಸ್ತರಿಗೆ ಸೂಕ್ತ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ದೌರ್ಜನ್ಯಕ್ಕೆ ಒಳಗಾಗಿರುವ ಕುಟುಂಬ ಸಂಕಷ್ಟದಲ್ಲಿದ್ದು ಸಂತ್ರಸ್ತ ಕುಟುಂಬಗಳಿಗೆ ಸರ್ಕಾರ ಭದ್ರತೆ ಒದಗಿಸಬೇಕು. ನೇಹಾ ಹತ್ಯೆ ಪ್ರಕರಣ ಸಂಬಂಧ ಶೋಭಾ ಕರಂದ್ಲಾಜೆ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಹಾಗೂ ನ್ಯಾಯ ಒದಗಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಆದರೆ ಹಾಸನ ಜಿಲ್ಲೆಯಲ್ಲಿ ಹಲವಾರು ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯವಾಗಿದೆ. ಈ ಬಗ್ಗೆ ಯಾರೂ ಸಹ ಮಾತನಾಡದಿರುವುದು ಖಂಡನೀಯ ಎಂದರು. ಮಾಜಿ ಪ್ರಧಾನಿಯವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಮತ್ತು ಎಚ್.ಡಿ. ರೇವಣ್ಣರವರ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಇತ್ತೀಚಿನ ಬಯಲಾಗ್ತಾ ಇದೆ. ಸುಮಾರು ಈ ಜಿಲ್ಲೆಯಲ್ಲಿ ಸಾವಿರಾರು ಮಹಿಳೆಯರು ಇವ್ರ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಇಂಥ ದೌರ್ಜನ್ಯನ ನಾವು ಉಗ್ರವಾಗಿ ದಲಿತ ವಿಮೋಚನಾ ಮಾನವ ಹಕ್ಕು ವೇದಿಕೆ, ದಲಿತ ಪರ ಸಂಘಟನೆಗಳು ಖಂಡಿಸ್ತೀವಿ. ಜೊತೆಗೆ ಏನು ಈ ದೇಶದಲ್ಲಿ ಬೇಟಿ ಬಚಾವೋ ಅಂತ ಹೇಳ್ತಿದ್ದಾರೆ ಸನ್ಮಾನ್ಯ ಪ್ರಧಾನಿಯವರು, ಈಗಲಾರು ಅವ್ರು ಬಾಯಿ ಬಿಡಬೇಕಾಗೈತೆ. ಬೇಟಿ ಬಚಾವೋ ಬದಲು ಹಾಸನದಲ್ಲಿ ಸಾವಿರಾರು ಹೆಣ್ಮಕ್ಳು ಬೆತ್ತಲೆ ಆಗ್ತಿರೋದನ್ನ ನೋಡು ಸುಮ್ಮನಿರೋದು ನಾವು ಇಡೀ ಕೇಂದ್ರ ಸರ್ಕಾರದ ಸಚಿವರನ್ನ, ರಾಜ್ಯ ಸರ್ಕಾರದ BJPಯ ಮುಖಂಡರುಗಳನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ವಿ. ಜೊತೆಗೆ ಹಾಸನ ಜಿಲ್ಲೆಯಲ್ಲಿ ಏನು ದೇವೇಗೌಡರ ಫ್ಯಾಮಿಲಿಗೆ ಪತ್ರಿಕಾಗೋಷ್ಠಿಯಲ್ಲಿ ರಾಜೇಶ್, ಗೋವಿಂದರಾಜು, ಹರೀಶ್ ಇತರರಿದ್ದರು. ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಪಕ್ಷ ಸಂಘಟನೆ ಹೋರಾಟದಲ್ಲಿ ತೊಡಗಿಸಿಕೊಂಡ ಹಿನ್ನೆಲೆಯಲ್ಲಿ ಜಿಲ್ಲಾ ಮುಖಂಡರ ಶಿಫಾರಸಿನಂತೆ ನನ್ನನ್ನು ಹಾಸನ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಎಂದು ದಿವಾಕರ್ ಗೌಡ ತಿಳಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 3 ವರ್ಷದಿಂದ ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಸಂಗೊಳ್ಳಿ ರಾಯಣ್ಣ ಕಂಚಿನ ಪ್ರತಿಮೆ, ಕೆಂಪೇಗೌಡರ ಕಂಚಿನ ಪ್ರತಿಮೆ ಸೇರಿದಂತೆ ಹೆಸರಾಂತ ಮಹಾನ್ ನಾಯಕರ ಪ್ರತಿಮೆ ನಿರ್ಮಿಸುವಲ್ಲಿ ಹೋರಾಟ ಮಾಡಿದ್ದೇನೆ ಎಂದ ಅವರು, ಎಲ್ಲ ಜನಾಂಗದ ರೈತಪರ ಹೋರಾಟಗಳನ್ನು ಮಾಡಿದ್ದೇನೆ. ನನ್ನ ಸಮಾಜ ಸೇವೆಯನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಕಾಂಗ್ರೆಸ್ ಮುಖಂಡರ ಶಿಫಾರಸಿನಂತೆ ನನ್ನನ್ನು ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಇದಕ್ಕೆ ಸಹಕರಿಸಿದ ಎಲ್ಲಾ ನಾಯಕರು ಹಾಗೂ ಮುಖಂಡರುಗಳಿಗೆ ಧನ್ಯವಾದ ಸಲ್ಲಿಸಿದರು. ಈ ಅಧಿಕಾರಿಗಳು ಜಾಸ್ತಿ ಮಾತು ಕೇಳ್ತಾ ಇರಲಿಲ್ಲ, ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಇದು ಮಾಡ್ತಾರೆ. ಈಗ ಒಂದು ಪಕ್ಷದ್ದು ಸಪೋರ್ಟ್ ಸಿಕ್ಕಿರೋದ್ರಿಂದ ಇನ್ನೂ ನಾವು ಸೇವೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಯಾಕಂದರೆ ಇದೇ ಶಂಭುನಾಥಪುರ ಅಂತ ಅಂದ್ಬಿಟ್ಟು ಅಲ್ಲಿ ದಲಿತರಿಗೆ ಸ್ಮಶಾನ ಇಲ್ದಲೆ ಮನೆ ಒಳಗೆ ಒಪ್ಪ ಮಾಡೋಕ್ಕೆ ಹೋಗಿದ್ರು. ಆಗ ನಾನೇ ಇಂಟರ್ಫೇರ್ ಆಗಿ ಅದನ್ನು ಸರ್ಕಾರದ ಗಮನಕ್ಕೆ ತಗೊಬಂದು ಅದನ್ನು ಮಂಜೂರಾತಿ ಮಾಡಿಸಿ ಆ ಜಾಗನ 9 ಗುಂಟೆನ ಅಕ್ವೈರ್ ಮಾಡಿಸಿ ಎಲ್ಲ ಮಾಡಿಸ್ಕೊಟ್ಟಿದ್ದೆ. ನಮಗೆ ಇನ್ನೂ ಇದು ಪಕ್ಷದ ಸಪೋರ್ಟ್ ಸಿಕ್ಕಿದ್ರೆ ಇನ್ನೂ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ. ಅಲ್ಲ, ಪಕ್ಷದ ಸಪೋರ್ಟ್ ಸಿಕ್ಕಿದಾಗ ಏನಾಗುತ್ತೆ ಅಂದ್ರೆ, ಈಗ ನೀವು ಹೇಳಿದ್ರಿ ಮೊನ್ನೆ ಬೆಂಗಳೂರು 5,000 ಜನ ಕರ್ಕೊಂಡು ಹೋಗಿ 500 ಜನ ಸ್ಟ್ರೈಕ್ ಮಾಡಿದ್ರಿ ಅಂತ. ಹೌದು. ಅದೇ ಮನೋಧೋರಣೆ ಈಗ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ರಾಜ್ಯ ಸರ್ಕಾರ. ಅದು ನಮ್ಮ ಹಾಸನ ಜಿಲ್ಲೆಯ ಅರ್ಹ ರೈತರಿಗೆ ತಲುಪ್ತಾ ಇದ್ದಾಗ ಪ್ರತಿಭಟನೆ ಮಾಡೋದು ಕೂಡ ದಿವಂಗತರು ಬರಬೇಕು ಅಂತ ನಾವು ಹೇಳೋದು 100%. ಪಕ್ಷದ ಪ್ರತಿನಿಧಿ. ಇದೇ ವೇಳೆ ನಟೇಶ್ ರಾಜು ಇದ್ದರು. ಅರಕಲಗೂಡು ತಾಲೂಕಿನ ಹುಲಿಕಲ್ ಪ್ರಸನ್ನ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವವು ಸೋಮವಾರ ವಿಜೃಂಭಣೆಯಿಂದ ನೆರವೇರಿತು. ರಥೋತ್ಸವದ ಪ್ರಯುಕ್ತ ಬೆಳಿಗ್ಗೆ ದೇವಾಲಯದಲ್ಲಿ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ನಡೆಸಿ ವಿಶೇಷ ಪೂಜಾ ಕಾರ್ಯ ನಡೆಸಲಾಯಿತು. ಬಳಿಕ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿ ಸೂರ್ಯ ಮಂಡಲೋತ್ಸವ, ಕೃಷ್ಣಗಂಧ ಮಂಟಪೋತ್ಸವ, ಸಾರ್ವೆ ಮಂಟಪೋತ್ಸವಗಳನ್ನು ನಡೆಸಲಾಯಿತು. ಉತ್ಸವದಲ್ಲಿ ಬಂದ ದೇವರ ಮೂರ್ತಿಗಳನ್ನು ಅಲಂಕರಿಸಿದ ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಮಧ್ಯಾಹ್ನ 12:35ಕ್ಕೆ ಕಟಕ ಲಗ್ನದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಅಪಾರ ಸಂಖ್ಯೆಯಲ್ಲಿ ನಡೆದಿದ್ದ ಭಕ್ತರು ಗೋವಿಂದ ನಾಮಸ್ಮರಣೆ ಮಾಡುತ್ತಾ ರಥಬೀದಿಯಲ್ಲಿ ತೇರನ್ನ ಎಳೆದರು. ಭಕ್ತರು ರಥದ ಮೇಲೆ ಬಾಳೆಹಣ್ಣು ದವನ ಪತ್ರವನ್ನ ತೂರಿ ಸಂಭ್ರಮಿಸಿದರು. ರಥವನ್ನ ಎಳೆಯುತ್ತಿದ್ದ ಭಕ್ತರಿಗೆ ಜನರು ನೀರು, ಮಜ್ಜಿಗೆ, ಪಾನಕ ಮುಂತಾದ ತಂಪು ಪಾನೀಯಗಳನ್ನು ನೀಡಿ ಬಿಸಿಲಿನ ಬೇಗೆ ತಣಿಸಿದರು. ತೇರು ಸ್ವಸ್ಥಾನ ಸೇರಿದ ಬಳಿಕ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಹಾಗೂ ವಸಂತೋತ್ಸವಗಳನ್ನು ನಡೆಸಲಾಯಿತು. ರಥೋತ್ಸವದ ಪ್ರಯುಕ್ತ ನೆರೆದಿದ್ದ ಜಾತ್ರೆಯಲ್ಲಿ ಪೂಜಾ ಸಾಮಗ್ರಿ, ಅಲಂಕಾರಿಕ ವಸ್ತುಗಳು, ಸಿಹಿ ತಿನಿಸು, ತಂಪು ಪಾನೀಯಗಳ ಮಾರಾಟ ಭರ್ಜರಿಯಾಗಿ ನಡೆಯಿತು. ನಿವೃತ್ತ ಪೊಲೀಸ್ ಅಧಿಕಾರಿ ಎಚ್ಆರ್ ಕಸ್ತೂರಿ ರಂಗನ್ ರಥೋತ್ಸವದಲ್ಲಿ ಭಾಗವಹಿಸಿದರು. ರಾತ್ರಿ ಅವರೋಹಣ, ಶಾಂತೋತ್ಸವ, ಆಂದೋಳಿಕೋತ್ಸವ ನಡೆಯಿತು. ಆಧುನಿಕ ಸಮಾಜದಲ್ಲಿ ಸ್ತ್ರೀ ಎಲ್ಲಾ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದರೂ ಕೂಡ ನಾಗರಿಕ ಸಮಾಜದಲ್ಲಿ ಇಂದಿಗೂ ಮಹಿಳೆಯರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಮತ್ತು ಶೋಷಣೆ ನಡೆಯುತ್ತಿರುವುದು ನಿಜಕ್ಕೂ ಶೋಚನೀಯವಾಗಿದೆ ಎಂದು ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ತಿಳಿಸಿದರು. ಬೇಲೂರು ತಾಲೂಕಿನ ಹಳೇಬೀಡು ಸಮೀಪದ ಪುಷ್ಪಗಿರಿ ಮಹಾಸಂಸ್ಥಾನ ಮಠದಲ್ಲಿ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಹಾವೇರಿ ಜಿಲ್ಲೆ ಮಹಿಳಾ ಸದಸ್ಯರಿಗೆ ನಡೆದ 3 ದಿನದ ಕಾರ್ಯಾಗಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 12ನೇ ಶತಮಾನದಲ್ಲಿ ಹೆಣ್ಣಿಗೆ ದೈವ ಸ್ವರೂಪವನ್ನ ನೀಡುವ ಮೂಲಕ ಪೂಜನೀಯವಾದ ಸ್ಥಾನ ನೀಡಿದ ಭಾರತದಂತಹ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲಿನ ಶೋಷಣೆಯನ್ನ ಸರ್ವರು ಕೂಡ ಖಂಡಿಸುವ ಮೂಲಕ ಸಂಬಂಧಪಟ್ಟ ಸರ್ಕಾರಗಳು ಕಠಿಣ ಕ್ರಮಗಳನ್ನು ಜಾರಿಗೊಳಿಸಬೇಕಿದೆ ಎಂದ ಅವರು, ಮಹಿಳೆಯರ ಸಬಲೀಕರಣದ ಉದ್ದೇಶದಿಂದಲೇ ನಾವುಗಳು ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನ 2020ರಲ್ಲಿ ಸ್ಥಾಪನೆ ಮಾಡಲಾಗಿದ್ದು, ರಾಜ್ಯದಲ್ಲಿ ಸಾವಿರಾರು ಮಹಿಳಾ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಿ ಸಂಘದ ಸದಸ್ಯರಿಗೆ ಸ್ವ ಉದ್ಯೋಗ ಪರಿಕಲ್ಪನೆ ಅಡಿಯಲ್ಲಿ ಕೌಶಲ್ಯ ತರಬೇತಿ, ಬದುಕಿನ ಶಿಕ್ಷಣ, ಯೋಗ, ಆರೋಗ್ಯ, ಆಹಾರ ಪದ್ಧತಿಯ ಬಗ್ಗೆ ಶಿಕ್ಷಣ ನೀಡುವ ದಿಸೆಯಲ್ಲಿ ಮಹಿಳಾ ಸಂಘದ ಸದಸ್ಯರಿಗೆ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. ಈಗಾಗಲೇ ಹಾಸನ ಜಿಲ್ಲೆಯ ಸದಸ್ಯರಿಗೆ ನಡೆದ 3 ದಿನದ ಕಾರ್ಯಾಗಾರ ಯಶಸ್ವಿಯಾದ ಬಳಿಕ ಹಾವೇರಿ ಜಿಲ್ಲೆಯ ಸದಸ್ಯರಿಗೆ ಇಂದು 3 ದಿನದ ಕಾರ್ಯಾಗಾರ ನಡೆಸಿದ್ದು, ಮುಂದಿನ ದಿನದಲ್ಲಿ ದಾವಣಗೆರೆ ಜಿಲ್ಲೆಗೆ ಸದ್ಯದಲ್ಲಿಯೇ ಕಾರ್ಯಾಗಾರ ನಡೆಸುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಈ 3 ದಿನದ ಕಾರ್ಯಾಗಾರದಲ್ಲಿನ ವಿಷಯಗಳನ್ನು ಸದಸ್ಯರಿಗೆ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಅವಕಾಶ ಭಗವಂತ ಕೊಟ್ಟಾನ ಅಂದ ಮೇಲೆ ನಾವು ಮಾಡಿ ತೋರಿಸ್ಬೇಕು ಅಂತ ಹೇಳಿ ಒಂದು 10 ಭಾಗ ನಮಗೆ ನಾವು ಬಹುಶಃ ನಮ್ಮ ಜೀವನದೊಳಗೆ ನಾವೇನು ಅನ್ಕೊಂತೀವಿ ಅದಕ್ಕೆ ಹಿಂದೆ ಸರದೇ ಇಲ್ಲ. ಆಕಸ್ಮಿಕವಾಗಿ ಅದೇನಾದ್ರು ಮುಟ್ಟಲ್ಲ ಅಂದ್ರೆ ಅದು ಮುಟ್ಟಿಸುವಂತ ಶಕ್ತಿ ಇದೆ. ಆದ್ರೆ ನಾವು ಅನ್ಕೊಂಡದ್ವೆಲ್ಲ ಏನಾಗ್ತೇವೆ ಅಂತಂದ್ರೆ ಆಗ್ತವೆ, ಆದ್ಮೇಲೆ ಅಷ್ಟೇ ನಮಗೆ ರಿಸ್ಕ್ ಆಗ್ತಾ ಇದೆ. ಪ್ರತಿಯೊಂದು ರಿಸ್ಕ್ ಆಗ್ತಾ ಇದೆ ನಮಗೆ. ಅದು ಒಂದು ಮಾತನ್ನೇ ಹೇಳ್ತಾರೆ, ಒಂದು ಸನ್ಯಾಸಿ ಜೀವನ ಹೇಗಿರ್ಬೇಕು ಅಂತಂದ್ರೆ ಅದು ಬಹಳ ಆರಾಮಾಗಿ. ಕೆಲವು ಸ್ವಾಮಿಗಳಿದ್ದಾರೆ, ಬೆಳಗಿನ ಮಕ್ಕಂತಾರೆ, ರಾತ್ರಿ ಮಕ್ಕಂತಾರೆ. ನಮಗೆ ದಿನದಲ್ಲಿ 4 ಗಂಟೆ ಮಲಗಿದ್ರೆ ಹೆಚ್ಚು. ನಾವು ರಾತ್ರಿ ನೋಡಿದ್ರೆ 1 ಗಂಟೆ ಕೇಳ್ತೀವಿ, ಒಂದೊಂದು ಸಲ ಮಲಗೋದೇ ಇಲ್ಲ. ದಿನದಲ್ಲಿ 1-2 ಗಂಟೆ ಅಥವಾ 3 ಗಂಟೆ, ಹೆಚ್ಚು ಅಂದ್ರೆ 4 ಗಂಟೆ ನಿದ್ದೆ ಮಾಡಿದ್ರೆ ಹೆಚ್ಚು. ನಾವು ಹಗಲಂತರೂ ಮಲಗಿ ಅಭ್ಯಾಸ ಇಲ್ಲ, ಗೊತ್ತೇ ಇಲ್ಲ.
ಕೆಲವು ಪುಷ್ಪಗಿರಿ ಮಹಾಸಂಸ್ಥಾನದ ಕಾರ್ಯದರ್ಶಿ ಗ್ರಾನೈಟ್ ರಾಜಶೇಖರ್ ಮಾತನಾಡಿ, ರಾಜ್ಯದಲ್ಲಿ 5,000ಕ್ಕೂ ಹೆಚ್ಚಿನ ಮಠಮಾನ್ಯಗಳು ಎಂದಿಗೂ ತ್ರಿವಿಧ ದಾಸೋಹ ನಡೆಸುತ್ತಾ ಬಂದಿದೆ. ಆದರೆ ಪುಷ್ಪಗಿರಿ ಜಗದ್ಗುರುಗಳು ತ್ರಿವಿಧ ದಾಸೋಹದ ಜೊತೆಗೆ ಮಹಿಳಾ ಸಬಲೀಕರಣಕ್ಕೆ ಎಂದೇ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನ ಸ್ಥಾಪಿಸಿ ಹಣಕಾಸು ವಹಿವಾಟು ಜೊತೆಗೆ ಅವರಿಗೆ ಜೀವನದ ಮೌಲ್ಯಯುಕ್ತ ಶಿಕ್ಷಣ ನೀಡುತ್ತಾ ಬಂದಿದ್ದಾರೆ. ಒಂದು ಜಾತಿ, ಧರ್ಮ, ವರ್ಗಕ್ಕೆ ಸೀಮಿತವಾಗದೆ ಸರ್ವರನ್ನ ಅಪ್ಪಿಕೊಳ್ಳುವ ಪುಷ್ಪಗಿರಿ ಮಹಾಸಂಸ್ಥಾನ ಮುಂದಿನ ದಿನದಲ್ಲಿ ಇನ್ನು ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಹಳೆಬೀಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿತ್ಯಾನಂದ್, ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಕಾರ್ಯನಿರ್ವಾಹಕ ನಿರ್ದೇಶಕ ನಾಗಯ್ಯ, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಯೋಜನಾಧಿಕಾರಿ ವಿನುತಾ ಧನಂಜಯ್, ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ಮಠದ ಭಕ್ತರಾದ ಸಿದ್ದಾಪುರ ಗುರುವಣ್ಣ ಹಾಜರಿದ್ದರು. ನೀರು ಹರಿಸುವುದನ್ನ ನಿಲ್ಲಿಸದಿದ್ದರೆ ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ ಎಂದು ಪ್ರಗತಿಪರ ಸಂಘಟನೆಗಳ ಮುಖಂಡರು ಕಿಡಿಕಾರಿದರು. ಬೇಲೂರು ಪಟ್ಟಣ ಸಮೀಪ ಇರುವ ಯಗಚಿ ಜಲಾಶಯದ ಮುಂಭಾಗ ಪ್ರಗತಿಪರ ಸಂಘಟನೆ ಮುಖಂಡರು ಪ್ರತಿಭಟನೆ ನಡೆಸಿದ ಬಳಿಕ ಪ್ರಗತಿಪರ ಸಂಘಟನೆ ಮುಖಂಡರಾದ ಕರವೇ ಚಂದ್ರಶೇಖರ್, ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ರಾಜು, ಡಾಕ್ಟರ್ ರಾಜ್ಕುಮಾರ್ ಸಂಘಟನೆಯ ತಾಲೂಕು ಅಧ್ಯಕ್ಷ ತೀರ್ಥಂಕರ್, ಕರವೇ ಖಾದರ್ ಮಾತನಾಡಿ, ಈಗಾಗಲೇ ಬೇಲೂರು ತಾಲೂಕಿನಲ್ಲಿ ಇರುವ ಯಗಚಿ ಜಲಾಶಯದಿಂದ ಬೇಲೂರು ಸೇರಿದಂತೆ ಹಾಸನ, ಹೊಳೆನರಸೀಪುರ, ಚಿಕ್ಕಮಗಳೂರು ತಾಲೂಕಿಗೆ ಕುಡಿಯಲು ನೀರನ್ನು ನೀಡುತ್ತಿದ್ದಾರೆ. ಆದರೆ ಮಳೆ ಇಲ್ಲದೆ ತಾಲೂಕಿನಲ್ಲಿ ಬರಪೀಡಿತ ಕಾಡುತ್ತಿದ್ದು, ತಾಲೂಕಿನ ಜನರು ಸೇರಿದಂತೆ ಪುರಸಭೆಯ 23 ವಾರ್ಡ್ನ ನಿವಾಸಿಗಳು ನೀರಿನ ಅಭಾವದಿಂದ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಪಟ್ಟಣದಲ್ಲಿ 2 ದಿನಗಳಿಗೊಮ್ಮೆ ಕುಡಿಯಲು ನೀರು ಬಿಡುತ್ತಿದ್ದಾರೆ. ಇದೇ ರೀತಿ ಬೇರೆ ತಾಲೂಕುಗಳಿಗೆ ಕದ್ದು ಮುಚ್ಚಿ ನೀರನ್ನು ನೀಡಿದರೆ ನಮ್ಮ ತಾಲೂಕಿನ ಜನ ಜಾನುವಾರುಗಳಿಗೆ ಕುಡಿಯಲು ಬಳಸಲು ನೀರು ಇರುವುದಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಚಾನೆಲ್ ಮೂಲಕ ಆಲೂರು ಪಟ್ಟಣಕ್ಕೆ ಹರಿಬಿಟ್ಟಿರುವ ನೀರನ್ನು ನಿಲ್ಲಿಸಬೇಕು ಎಂದ ಅವರು, 15 ದಿನಗಳ ಕಾಲ ನೀರನ್ನು ಬಿಡಲು ಅಧಿಕಾರಿಗಳು ನಿರ್ಧರಿಸಿದ್ದು, ಇದರಿಂದ 0.030 ಟಿಎಂಸಿ ನೀರನ್ನು ಹರಿಸಿದರೆ ಪಟ್ಟಣದ ಜನರಿಗೆ ಕುಡಿಯಲು ನೀರಿಲ್ಲದ ಪರಿಸ್ಥಿತಿ ಉಂಟಾಗುತ್ತದೆ. ಇನ್ನೆರಡು ದಿನಗಳಲ್ಲಿ ಪರಿಸ್ಥಿತಿಯನ್ನು ಅಧಿಕಾರಿಗಳು ತಿಳಿದು ನೀರು ಕೂಡಲೇ ಹರಿಸುವುದನ್ನು ನಿಲ್ಲಿಸದಿದ್ದರೆ ಅಹೋರಾತ್ರಿ ಧರಣಿ ನಡೆಸಲಾಗುವುದು ಮತ್ತು ಎಲ್ಲಾ ಪ್ರಗತಿಪರ ಸಂಘಟನೆಗಳು ನೇತೃತ್ವದಲ್ಲಿ ಬೇಲೂರು ಬಂದ್ ಕರೆದು ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಬೇಲೂರು ಯಕ್ಷಿ ಡ್ಯಾಮ್ ಇಂದ ಪ್ರತಿನಿತ್ಯ 30 ಕ್ಯೂಸೆಕ್ ನೀರನ್ನ ಏನು ಒಳನಲ್ಲಿ ಹರಿಬಿಟ್ಟಿದ್ದಾರೆ. ಇವತ್ತು ನೀವು ನೋಡ್ತಾ ಇದ್ದೀರಾ, ಬೇಲೂರಿನಲ್ಲಿ 23 ವಾರ್ಡ್ ಇದೆ. 23 ವಾರ್ಡಲ್ಲಿ ಸುಮಾರು ಕಮ್ಮಿ ಅಂದ್ರೂ 25-30 ಸಾವಿರ ಜನಸಂಖ್ಯೆ ಇರುವಂಥ ಬೇಲೂರು ಪಟ್ಟಣ. ಇವನ್ ನೋಡ್ತಾ ಇದ್ದೀರಾ, ಬೇಲೂರು ಯಕ್ಷಿ ಡ್ಯಾಮ್ ಇಂದ ಚಿಕ್ಕಮಗಳೂರಿಗೆ ಕುಡಿಯೋ ನೀರು ಹೋಗ್ತದೆ, ಅರಸೀಕೆರೆ ನೀರು ಹೋಗ್ತದೆ, ಬೇಲೂರು ಟೌನ್ ನೀರು ಬೇಕಾಗ್ತದೆ. ಇಲ್ಲಿ 1 TMC ನೀರಿದೆ. ಅದರಲ್ಲಿ ಡೆತ್ ಸ್ಟೋರೇಜ್ ಎಷ್ಟಿದೆ, ನಮ್ಗೆ ಕುಡಿಯೋಕೆ ಎಷ್ಟು ಇರಬೇಕು, ಅಧಿಕಾರಿಗಳು ಯಾವ ಮಾಹಿತಿ ಕೊಟ್ಟರು ನಮಗಂತೂ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕುಡಿಯೋಕ್ಕಲ್ಲ, ಬಾತ್ರೂಮ್ಗೆ ತೊಳ್ಕೊಳ್ಳೋಕ್ಕೂ ನೀರಿನ ಪರಿಸ್ಥಿತಿ ಬೇಲೂರಿಗೆ ಉಂಟಾಗ್ತದೆ. ದಯಮಾಡಿ ಇಲ್ಲಿನ ಏನು 23 ವಾರ್ಡ್ ಪುರಸಭೆ ಕೌನ್ಸಿಲರ್ಗಳು ಏನಿದ್ದಾರೆ, ಗೌರವಿತ ಕೌನ್ಸಿಲರ್ಗಳು ನಾಳೆ ದಿನ ಈ ಒಂದು ಹೋರಾಟಕ್ಕೆ ಎಲ್ಲರೂ ಬರಬೇಕು. ನಾವು ಇವತ್ತು ಒಂದು 2-3 ಜನ ಕೌನ್ಸಿಲರ್ಗಳನ್ನ ಭೇಟಿ ಮಾಡಿದಾಗ ನಮ್ಮ ಕೌನ್ಸಿಲರ್ ಅಶೋಕ್ ಅವರು ಇವತ್ತು ಬೆಂಬಲಕ್ಕೆ ಬಂದಿದ್ದಾರೆ. ನಮ್ಮೆಲ್ಲ ಪ್ರಗತಿಪರ ಸಂಘಟನೆ ಅವರಿಗೆ ಗೌರವ ಸಲ್ಲಿಸ್ತೀವಿ. ಯಾಕೆ ಅಂದರೆ ಕಾಳಜಿ ಇರಬೇಕು. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಯಗಚಿ ಜಲಾಶಯದ ಅಧಿಕಾರಿ ಪುನೀತ್ ಹಾಗೂ ಶಿವಕುಮಾರ್ ಪ್ರಗತಿಪರ ಸಂಘಟನೆಯ ಮುಖಂಡರಿಗೆ ಮಾಹಿತಿ ನೀಡಿ ಮಾತನಾಡಿ, ಯಗಚಿ ಜಲಾಶಯದಲ್ಲಿ ಈಗಾಗಲೇ ಕುಡಿಯುವ ನೀರಿಗಾಗಿ ಮಾತ್ರ ನೀರನ್ನು ಶೇಖರಿಸಲಾಗಿದ್ದು, ಸರ್ಕಾರದ ಆದೇಶದಂತೆ ಮತ್ತು ಮೇಲಾಧಿಕಾರಿಗಳ ಸೂಚನೆಯಂತೆ ಆಲೂರು ಪಟ್ಟಣಕ್ಕೆ ಕುಡಿಯುವ ನೀರನ್ನು 0.030 ಕ್ಯೂಸೆಕ್ಸ್ ನೀರನ್ನು ಬಿಡಲಾಗುತ್ತಿದೆ. ನಮಗೆ 24ರಿಂದ 8ನೇ ತಾರೀಕಿನವರೆಗೂ ನೀರನ್ನು ಹರಿಸಲು ನಮಗೆ ಆದೇಶ ನೀಡಿದ್ದಾರೆ. ನಮಗೆ ಇಲ್ಲಿ 1.01 ಟಿಎಂಸಿ ನೀರು ಕುಡಿಯಲು ಯೋಗ್ಯವಾಗಿದ್ದು, ಇನ್ನು ಉಳಿದಿರುವ 1.05 ಟಿಎಂಸಿ ನೀರು ಡಸ್ಟ್ ಸ್ಟೋರೇಜ್ ಇದ್ದು, ಇದರಿಂದ ನಮ್ಮ ತಾಲೂಕಿಗೆ ಯಾವುದೇ ಸಮಸ್ಯೆಯಾಗುವುದಿಲ್ಲ. ಅದಕ್ಕಾಗಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀರನ್ನ ಚಾನೆಲ್ ಮೂಲಕ ಆಲೂರು ಪಟ್ಟಣಕ್ಕೆ ಹರಿಸುತ್ತಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ರೈತರು ತಮ್ಮ ಬೆಳೆಗಳಿಗೆ ಚಾನೆಲ್ ಹಾಗೂ ನದಿ ಪಾತ್ರದಿಂದ ತಮ್ಮ ಜಮೀನುಗಳಿಗೆ ಹಾಯಿಸದಂತೆ ಸೂಚನೆ ನೀಡಲಾಗಿದೆ. ಬೇಲೂರು ಹಾಗೂ ಆಲೂರು ತಾಲೂಕು ಬರಪೀಡಿತ ತಾಲೂಕು ಪ್ರದೇಶವೊಂದು ಘೋಷಣೆಯಾಗಿರುವುದರಿಂದ ಸರ್ಕಾರದ ಆದೇಶವನ್ನ ಪಾಲನೆ ಮಾಡುತ್ತಿದ್ದು, ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಿದ್ದೇವೆ ಎಂದರು. ಯೋಜನೆ ನಾವು ಶೇಖರಣೆ ಮಾಡಿರೋಂಥ ನೀರು ನಮ್ಮ ಜೀವಗಳ ಪ್ರಕಾರ ಕುಡಿಯೋ ನೀರಿಗೆ ಮಾತ್ರ ಅಂತಲೇ ಶೇಖರಣೆ ಮಾಡಿದ್ದೀವಿ. ಈಗ ಹರಿದ್ಬಿಡ್ತಿರೋದನ್ನು ನಾವು ಕುಡಿಯೋ ನೀರಿಗೆ ಅಂತ ಮಾತ್ರ, ನಾವು ಜಲಚರಗಳಿಗೆ ಮತ್ತು ಆಲೂರು ಪಟ್ಟಣಕ್ಕೆ ಕುಡಿಯೋ ನೀರಿಗೆ ಅಂತಲೇ ಈಗ 30 ಕ್ಯೂಸೆಕ್ಸ್ ಅಷ್ಟೇ ಪ್ರಮಾಣದಲ್ಲಿ ನೀರು ಬಿಡ್ತಾ ಇದ್ದೀವಿ. ಅದು ನಾವು ಅನುಮತಿ ಇರೋದು 24ರಿಂದ 8ನೇ ತಾರೀಕುವರೆಗೂ ಬಿಡ್ತಾ ಇದ್ದೀವಿ. ಅಲ್ಲ ಸರ್, ಇದು ಎಷ್ಟು ಸರ್ ಸ್ಟೋರೇಜ್ ಇದೆ ಇವಾಗ ನಿಮಗೆ? ಸ್ಟೋರೇಜ್ ಇರೋದು ಒಟ್ಟು 1.1 ಲೈಫ್ ಸ್ಟೋರೇಜ್ ಇರೋದ್ರಲ್ಲಿ ನಾವು ತೆಗಿಬೋದಾದಂಥದ್ದು 0.56. ಈ ಸಂದರ್ಭದಲ್ಲಿ ಕರವೇ ಮುಖಂಡರಾದ ಮಾಡಗೆರೆ ತಾರಾನಾಥ್, ಮೋಹನ್, ಪ್ರಸನ್ನ, ಹನೀಫ್, ಆಟೋ ಚಾಲಕ ಸಂಘದ ಅಧ್ಯಕ್ಷ ದೀಪು, ಮಂಜು, ಪುಟ್ಟಸ್ವಾಮಿ, ಸ್ವಾಮಿ ಹಾಗೂ ನಗರಸಭೆ ಸದಸ್ಯರು ಹಾಜರಿದ್ದರು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಪಟ್ಟಣದಲ್ಲಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಅನಾರೋಗ್ಯದಿಂದ ವಿಧಿವಶರಾದ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದರಾದ ಶ್ರೀ ಶ್ರೀನಿವಾಸ ಪ್ರಸಾದ್ ಅವರಿಗೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಕೇಂದ್ರ ಕಚೇರಿ ಗುಂಡ್ಲುಪೇಟೆಯಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಲಾಗಿತ್ತು.
ಚಾಮರಾಜನಗರ ಜಿಲ್ಲಾ ಘಟಕದ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರು ಹಾಗೂ ಮಾಜಿ ಕೇಂದ್ರ ಸಚಿವರು ಆದ ದಿವಂಗತ ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಅರ್ಪಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಶ್ರದ್ಧಾಂಜಲಿ ಸಲ್ಲಿಸಿ ನಂತರ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷರಾದ ಆರ್ ಮೋಹನ್ ರವರು ಮಾತನಾಡಿ, ದಿವಂಗತ ಶ್ರೀನಿವಾಸ್ ಪ್ರಸಾದ್ ರವರು ಒಬ್ಬ ಸರಳ ಸಜ್ಜನಿಕೆಯ ಹಿರಿಯ ಮತ್ಸದಿ ರಾಜಕಾರಣಿ. ಇವರು ಕೇಂದ್ರ ಸಚಿವರಾಗಿದ್ದಾಗ ಹಾಗೂ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಾಗ ಮತ್ತು ರಾಜ್ಯದ ಕಂದಾಯ ಸಚಿವರಾಗಿದ್ದಾಗ ಈ ಸಂದರ್ಭದಲ್ಲಿ ಕೇಂದ್ರಕ್ಕೆ ಹಾಗೂ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಅಪಾರವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇವರ ಅಕಾಲಿಕ ಮರಣ ನಮಗೆ ತುಂಬಾ ನೋವು ತಂದಿದೆ. ಆ ದೇವರು ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಿಸಿಕೊಡಲಿ ಹಾಗೂ ಅವರ ದುಃಖ ತಪ್ತ ಕುಟುಂಬಸ್ಥರಾದ ಪತ್ನಿ, ಅಳಿಯಂದಿರು, ಮಕ್ಕಳಿಗೂ ಮೊಮ್ಮಕ್ಕಳಿಗೂ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ತಿಳಿಸಿದರು. ಶ್ರೀ ಶ್ರೀನಿವಾಸ್ ಪ್ರಸಾದ್ ಅವರು ಇಂದು ಬೆಳಿಗ್ಗೆ ಇಹಲೋಕ ತ್ಯಜಿಸಿರುವುದು ಈ ನಾಡಿಗೆ ಒಂದು ದುಃಖಕರ ಸಂಗತಿ. ಭಾಳಷ್ಟು ವರ್ಷಗಳ ಕಾಲ ಎಲ್ಲ ಸ್ನೇಹಜೀವಿಯಾಗಿ ಈ ಚಾಮರಾಜನಗರ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಗಳ ಒಂದು ದಲಿತ ಮುಖಂಡರು ಹಾಗೂ ಎಲ್ಲ ವರ್ಗದ ಜನರ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ನಮ್ಮ ಸಂಸದರು ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರಿಗೆ ಭಗವಂತ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ ಅಂತ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಇಂದು ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿಯನ್ನು ನಮ್ಮೆಲ್ಲ ಮುಖಂಡರ ಸಮ್ಮುಖದಲ್ಲಿ ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಶ್ರದ್ಧಾಂಜಲಿ ಸಭೆಯಲ್ಲಿ ಚಾಮರಾಜನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಸ್ ಪಾಷಾ, ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರಾದ ಮಂಜು, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ತಮ್ಮಡಹಳ್ಳಿ ಸುರೇಶ್, ತಾಲೂಕು ಸಂಘಟನಾ ಕಾರ್ಯದರ್ಶಿ ಮಹೇಂದ್ರ, ನಿನೆಕಟ್ಟೆ ಗಂಗಾಧರಪ್ಪ, ಶಿವಪುರ ರಾಜಪ್ಪ, ರಾಜ್ಯ ವಿಶ್ವಕರ್ಮ, ಮಹಿಳಾ ಅಧ್ಯಕ್ಷರಾದ ಸೌಭಾಗ್ಯ, ಮಹಿಳಾ ಪದಾಧಿಕಾರಿಗಳಾದ ಸರಸ್ವತಿ, ವಿದ್ಯಾಶ್ರೀ, ಶ್ರುತಿ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ಜಿ ಸ್ಯಾಮ್ಯುಯಲ್, ಜಿಲ್ಲಾ ವರದಿಗಾರರು, ವಿವಿಸಿ ನ್ಯೂಸ್, ಚಾಮರಾಜನಗರ ಜಿಲ್ಲೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹುಣಶಿಹಾಳ ತಾಂಡಾದಲ್ಲಿ ಇಂದು ಸಂತ ಸೇವಾಲಾಲ್ ಹಾಗೂ ಮಾರಿಕಾಂಬಾ ದೇವಿಯ ಜಾತ್ರೆ ಪ್ರಯುಕ್ತ 101 ಕುಂಭ ಕಳಸ ಹಾಗೂ ಬಾಜಾ ಭಜಂತ್ರಿಯೊಂದಿಗೆ ಸಂತ ಸೇವಾಲಾಲ್ ಮಹಾರಾಜರ ಭಾವಚಿತ್ರಕ್ಕೆ ಮೆರವಣಿಗೆ ಮಾಡಲಾಯಿತು. ಸೇವಾಲಾಲ್ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ರಾಜಬೀದಿಗಳಲ್ಲಿ ಸಂಚರಿಸಿ ಮೆರವಣಿಗೆ ಮಾಡಲಾಯಿತು. ನಂತರ ದೇವಸ್ಥಾನದ ಮುಂಭಾಗದಲ್ಲಿ ವಿಜಯನಗರ ಶಕ್ತಿಪೀಠದ ಶಿವಪ್ರಕಾಶ್ ಮಹಾರಾಜರು ಹಾಗೂ ಅರ್ಚಕ ಶರಣಪ್ಪ ತಾಟಪ್ಪನವರ ಹಾಗೂ ಕಳಕೇಶ್ ಮಾಳಿರವರಿಂದ ಈ ವರ್ಷ ಮಳೆ ಬೆಳೆ ಸಮೃದ್ಧಿಯಾಗಲೆಂದು ವಿಶೇಷ ಪೂಜೆ ಸಲ್ಲಿಸಿ ಹೋಮಹವನ ಮಾಡಲಾಯಿತು. ವರದಿ ಶ್ರೀಕಾಂತ್ ಗೌಡ, ಮಾಲಿ ಪಾಟೀಲ್, ವಿವಿಸಿ ನ್ಯೂಸ್, ಕೊಪ್ಪಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಹೆಚ್ಚಿದ ಒತ್ತಡ. ಹಾಸನ ನಗರ ಹಾಗೂ ಜಿಲ್ಲೆಯ ವಿವಿಧೆಡೆ ಬೃಹತ್ ಪ್ರತಿಭಟನೆ. ಹೊಳೆನರಸೀಪುರದಲ್ಲಿ ಪ್ರತಿಕೃತಿ ದಹನ. ಪೆನ್ಡ್ರೈವ್ ಪ್ರಕರಣದಲ್ಲಿ ನನ್ನನ್ನ ದೇವೇಗೌಡರನ್ನ ಎಳೆದು ತರಬೇಡಿ. ರೇವಣ್ಣ ಕುಟುಂಬನೇ ಬೇರೆ, ನನ್ನ ಕುಟುಂಬನೇ ಬೇರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಸ್ಪಷ್ಟನೆ. ರೇವಣ್ಣ ಅವರ ಕುಟುಂಬದವರು ತುಂಬಾ ಒಳ್ಳೆಯವರು. ನಾವು ಸಾಕಷ್ಟು ಅವರ ಮನೆಗೆ ಹೋಗಿ ಬಂದಿದ್ದೇವೆ. ನಮ್ಮೊಟ್ಟಿಗೆ ಎಂದೂ ಕೆಟ್ಟದಾಗಿ ನಡೆದುಕೊಂಡಿಲ್ಲ. ಅವರ ವಿರುದ್ಧ ದುರುದ್ದೇಶದಿಂದ ದೂರು ದಾಖಲಾಗಿದೆ ಎಂದ ಸಂತ್ರಸ್ತೆ ಸಂಬಂಧಿಕರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.